ಪರಿಸರಕ್ಕೆ ಕೊಡಲಿ ಏಟು. ಸೋಮೇಶ್ವರ ಹಾಸ್ಟೆಲ್ನಲ್ಲಿ ದಶಕಗಳ ಹಳೆಯ ವೃಕ್ಷದ ಮಾರಣ ಹೋಮಕ್ಕೆ ಆಕ್ರೋಶ. ಗುಂಡ್ಲುಪೇಟೆ ಪಟ್ಟಣದ ಸೋಮೇಶ್ವರ ಹಾಸ್ಟೆಲ್ ಆವರಣದಲ್ಲಿ ದಶಕಗಳಿಂದ ನೆರಳು ನೀಡುತ್ತಾ ಬಂದಿದ್ದ ಬೃಹತ್ ವೃಕ್ಷಗಳನ್ನು ಕಡಿದು ಹಾಕಿರುವ ಘಟನೆ ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮೂಕ ಪ್ರಾಣಿಗಳಿಗೆ ಆಸರೆಯಾಗಿದ್ದ, ದಾರಿ ಹೋಕರಿಗೆ ತಂಪು ನುಡಿತಿದ್ದ ಮರಗಳನ್ನು ಬಲಿ ಪಡೆದಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಘಟನೆಯ ಬಗ್ಗೆ ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಹಾಗೂ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲು ಅವರು ಹಾಸ್ಟೆಲ್ ಮೇಲ್ವಿಚಾರಕರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಮರ ಕಡಿದು ಪರಿಸರ ನಾಶ ಮಾಡುವ ಮುನ್ನ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ಯೋಚಿಸದ ಹಾಸ್ಟೆಲ್ ಆಡಳಿತ ಮಂಡಳಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಮುಖಂಡರು ಚರ್ಚೆಯ ವೇಳೆ ಪ್ರಮುಖ ಅಂಶಗಳ ಬಗ್ಗೆ ಗಮನವಿರಬೇಕಾಗಿತ್ತು. ಕಾಂಪೌಂಡ್ ನಿರ್ಮಿಸುವ ಅಥವಾ ಮರ ಕಡಿಯುವ ಆತುರ ತೋರುವ ಮುನ್ನವೇ ಅದೇ ಜಾಗದಲ್ಲಿ ಅಥವಾ ಸುತ್ತಮುತ್ತಲಿನ ಪರಿಸರದಲ್ಲಿ 10 ಹೊಸ ಸಸಿಗಳನ್ನು ನೆಟ್ಟು ಪೋಷಿಸಬೇಕಾಗಿತ್ತು. ವರ್ಷಗಳ ಕಾಲ ಬೆಳೆದು ಹೆಮ್ಮರವಾಗಿ ವೃಕ್ಷವನ್ನು ಕಡಿಯುವುದು ಸುಲಭ, ಆದರೆ ಅಂತಹ ಮತ್ತೊಂದು ಮರವನ್ನು ಬೆಳೆಸಲು ದಶಕಗಳೇ ಬೇಕು. ಪರಿಸರ ಸಮತೋಲನ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ಮೇಲ್ವಿಚಾರಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ಬಾಲು ಸರ್ ನಮಸ್ಕಾರ. ನೋಡಿ, ನಾವೇ ಚಿಕ್ಕವರಾಗಿದ್ದಾಗ ಈ ಒಂದು ಮರದ ಜೊತೆ ಆಟವಾಡಿ ನೆರಳನ್ನು ವಿಶ್ರಾಂತಿ ಪಡ್ಕೋತಾ ಇದ್ದು ಆಟ ಗೀಟ ಆಡ್ಕೊಂಡು. ಹಾಗಾಗಿ ಇವತ್ತು ಸುಮಾರು ವರ್ಷದ ಇತಿಹಾಸವುಳ್ಳಂತಹ ಈ ದೊಡ್ಡ ಬೃಹತ್ ಮರಗಳನ್ನು ಇವತ್ತು ಕೆಡವೆ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈ ಮರಗಳು ಹಾಕಿದಾಗ ನಾವೇ ಚಿಕ್ಕವರು ಅಂತ ಹೇಳ್ಬೇಕಾಯ್ತದೆ. ನಾವೇ ಚಿಕ್ಕವರು. ಸೋಮೇಶ್ವರ ಹಾಸ್ಟೆಲು ಅಂತಂದರೆ ಮೊದಲು ಗುಂಡ್ಲುಪೇಟೆಗೆ ಒಂದಕ್ಕೆ ಇದು ಸೋಮೇಶ್ವರ ಹಾಸ್ಟೆಲು ಅಂತ ಹೆಸರಿದ್ದದ್ದು. ಆದರೆ ಇಲ್ಲಿ ಯಾವಾಗ ಈ ದೊಡ್ಡ ಮರಗಳನ್ನ ಆಗಿದೆ, ಟಿಂಬರ್ಗಳಾಗೋಗಿದೆ. ಈಗ ಮರಗಳನ್ನಕ್ಕಿಂತ ಹೆಚ್ಚಾಗಿ ಟಿಂಬರ್ ಆ ಥರ ಆಗ್ಬಿಟ್ಟಿದೆ. ಟಿಂಬರ್ ಆಗಿ ಈಗ ಇದನ್ನು ಕಡಿಬೇಕಾದ್ರೆ ಇವರು ಗಿಡಗಳು ಹಾಕಿ ಮುಂದಕ್ಕೆ 4 ಗಿಡ 10 ಗಿಡ ಅಷ್ಟು ಹಾಕ್ಬೇಕಾಯ್ತು ಒಂದು ಗಿಡಕ್ಕೆ. ಅವರು ಗಿಡಗಳು ಹಾಕಿ ಅವರು ಅನಂತರ ತರಿಸಿದ್ರೆ ಒಂದು ಒಳ್ಳೆಯದಾಗೋದು ಅಂತ ನಾನು ಮಾಲಿಕ್ ಸರ್, ತಾವೇನು ಹೇಳ್ತೀರಿ? ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇದೇನು ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಹಿಂಭಾಗಿರ್ತಕ್ಕಂಥ ಸೋಮೇಶ್ವರ ಹಾಸ್ಟೆಲು. ಈ ಹಾಸ್ಟೆಲು ನಾವು ನಮ್ಮ ಬಾಲ್ಯದ ನೆನಪಾಗುತ್ತೆ. ಇದೇ ನಾಯಕರ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಇಲ್ಲಿ ಊಟದ ಸಮಯದಲ್ಲಿ ಬಂದು ಊಟ ಮಾಡ್ತಿದ್ವಿ, ಆಟ ಆಡ್ತಿದ್ವು. 2ನೇ ಕ್ಲಾಸ್ 3ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಅದೊಂದು ನಾವು ಮೆಲುಕು ಹಾಕಬೇಕು. ಅದೇ ರೀತಿಯಲ್ಲಿ ಆವಾಗ ಇರ್ತಕ್ಕಂಥ ಈ ಮರಗಳು ಈಗ ಕಡಿದು ಒಂಥರ ಕಳೆದ ವರ್ಷವೇ ನಮಗೆ 38 ಡಿಗ್ರಿ ತನಕ ನಮಗೆ ಬೇಸಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ, ಈ ಬೇಸಿಗೆ ಸಂದರ್ಭದಲ್ಲಿ ಕಟ್ ಮಾಡ್ತಕ್ಕಂಥದ್ದು ನಿಜಕ್ಕೂ ಭಾಳ ದುಃಖಕರವಾದ ವಿಚಾರ. ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟವರಿಗೆ ಮಲ್ಲಿಕಾರ್ಜುನ ಕೇಳಿದ್ದಕ್ಕೆ ಈ ಥರ ಕಾಂಪೌಂಡ್ ನಿರ್ಮಾಣ ಮಾಡ್ತಾಯಿದ್ದು, ಹಾಗಾಗಿ ಅದನ್ನು ತೆರವುಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ನಾವು ಹೇಳಿದೋ ಫಸ್ಟೇ ಗಿಡಗಳು ಹಾಕ್ಬೋದಾಗಿತ್ತಲ್ಲ, ಹಾಕ್ಬಿಟ್ಟು ತೆರವುಗೊಳಿಸ್ಬೋದಾಗಿತ್ತಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ, ಕಾಂಪೌಂಡ್ ಆದಮೇಲೆ ಹಾಗಾಗಿ ಮಲ್ಲಿಕಾರ್ಜುನವರವರು ಕಾಂಪೌಂಡ್ ಸುತ್ತುಗೋಡೆ ಆದ ನಂತರ ಒಳ್ಳೆಯ ಶೋ ಗಿಡಗಳನ್ನು ಹಾಕಿ ಬೆಳೆಸ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ ಇಂಥ ದೊಡ್ಡ ಮರಗಳನ್ನ ಕಟಾವು ಮಾಡಿರೋದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಆದಷ್ಟು ಬೇಗ ನೀವು ಸುತ್ತುಗೋಡೆ ಆದ ನಂತರ ಕೂಡಲೇ ಗಿಡಗಳನ್ನು ಹಾಕಿ ಒಳ್ಳೆ ಪರಿಸರ ನಿರ್ಮಾಣ ಮಾಡಬೇಕಾದ್ರೆ ನಮ್ಮದು ಗಡಿ ಭಾಗ ಪಕ್ಕದಲ್ಲಿ ಬಂಡೀಪುರ ಇರೋದ್ರಿಂದ ಒಳ್ಳೆಯ ಒಂದು ಪರಿಸರ ವಾತಾವರಣ ಇರಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿ ಮಾಡ್ಕೊಳ್ತೇನೆ. ಖಂಡಿತ ಸರ್, ಖಂಡಿತ ಸರ್, ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಮ್ಮ ಅಭಿಪ್ರಾಯ ನಮ್ಮ ಒಪ್ಕೊಂಡಿದ್ದೇನೆ. ಬಟ್ ಇವಾಗಲೂ ಹಾಕಿ ಬೆಳೆಸೋಕ್ಕೆ ಕಾಮಗಾರಿಗೆಲ್ಲ ತೊಂದರೆ ಆಗುತ್ತೆ ಸರ್. ಕಾಮಗಾರಿ ಆದಮೇಲೆ ನಾವು ಹಾಸ್ಟೆಲಲ್ಲ ಸರ್, ಇದು ಮಕ್ಕಳಿಂದ ಖಂಡಿತ ನಾವು ಸುತ್ತ ಮರಗಳೆಲ್ಲ ಹಾಕೊಂಡು ನೀವು ನೆಕ್ಸ್ಟು ಒಂದು 2 ಇಯರ್ 3 ಇಯರ್ ಬಿಟ್ಟು ಬಂದು ನೋಡಿಬೇಕಾದ್ರೆ ನಿಮಗೆ ನಿಮ್ಮ ಮನಸ್ಸೊಪ್ಪಂಗೆ ನಾವು ಮಾಡಿರ್ತೀವಿ. ಸ್ವಲ್ಪ ಗಿಡಗಳೆಲ್ಲ ಹಾಕ್ತೀವಿ. ಪ್ಲೀಸ್ ತರಕಾರಿ ಎಲ್ಲ ಬೆಳೆಸಿ ನಮ್ಗೆ ಅನುಕೂಲ ಆಗುತ್ತೆ. ಹೊರಗಡೆ ಎಲ್ಲ ಮಾಡ್ತೀವಿ ಸರ್. ಹಾಸ್ಟೆಲ್ ಇದೊಂದಾಡಿ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅನಿವಾರ್ಯ ತೆಗಿಲೇಬೇಕು. ನಮಗೂ ಕೂಡ ತುಂಬ ಬೇಜಾರಿದೆ. ಸಂಸ್ಥೆಯವರು ಆಗ್ತಾ ಇಲ್ಲ.